ನಾವೇನ್ ಹೇಳ್ತಿದ್ವಿ ಇವತ್ತು ಏನ್ ಹೇಳ್ತಾ ಇದಾರೆ ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು ಅಲ್ಲ, ಈಗ ಸ್ಟೇಟ್ ಅಲ್ಲಿ ಇವಾಗ ಸಿಂಧೂರ್ ಅವರೇ ಇದು ಬಹಳ ಗಂಭೀರವಾಗಿದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ RSS ನ ಬ್ಯಾನ್ ಮಾಡ್ಲಿಕ್ಕೆ ಒಂದು ರಾಜ್ಯ ಸರ್ಕಾರಗಳಿಗೆ ಯಾವ ಸರ್ಕಾರಗಳಿಗೂ ಸಾಧ್ಯ ಆಗಲ್ಲ. ಕೇಂದ್ರ ಸರ್ಕಾರನೇ ಯಾವ್ದಾದ್ರು ಸಂಘ ಸಂಸ್ಥೆಗಳನ್ನ ಬ್ಯಾನ್ ಮಾಡಬಹುದು ಹೇಳಿ. ಸಿಂಧೂರ್ ಅವರೇ, ಅದನ್ನ RSS ಒಂದು ನೋಂದಣಿಯಾಗದ ಸಂವಿಧಾನದ ಸಮಾನತೆಯನ್ನ ಒಪ್ಪದ ಸಂಘ ಅನ್ನೋದು ಎಲ್ಲರೂ ಜಗತ್ ಜಾಹೀರಾತಾಗಿದೆ. RSS ಒಂದು ಕೇವಲ ಬಿಜೆಪಿಗೆ ಪ್ರಚಾರಕರನ್ನ, ಬಿಜೆಪಿ ಪಕ್ಷಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ಕೆಲವು ಕಾಲಾಳುಗಳನ್ನ ತಯಾರು ಮಾಡುತ್ತೆ, ಕೆಲವು ನಾಯಕರನ್ನ ತಯಾರು ಮಾಡುತ್ತೆ ಅನ್ನೋದು ಸತ್ಯ. ಇದು ಜಗತ್ ಜಾಹೀರಾತಾಗಿದೆ. ಸೊ ಹಾಗಾಗಿ RSS ಸುಮ್ಮನೆ ಚಿಕ್ಕ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ಳೋದು, ದೇಶಭಕ್ತಿ ಹೆಸರಲ್ಲಿ, ಸಾಂಸ್ಕೃತಿಕ ಚಟುವಟಿಕೆ ಹೆಸರಲ್ಲಿ ಚಿಕ್ಕ ಮಕ್ಕಳು, ಕಾಲೇಜು ಆವರಣಗಳನ್ನ ದುರುಪಯೋಗ ಮಾಡಿಕೊಂಡು ಬಿಜೆಪಿಗೆ ನಾಯಕರನ್ನ ಅಥವಾ ಪ್ರಚಾರಕರನ್ನ, ಕಾಲಾಳುಗಳನ್ನ ತಯಾರು ಮಾಡೋದು ಅನ್ನೋದು ಬಹಿರಂಗ ಆಗಿರೋದ್ರಿಂದ ಅದು ಇಡೀ ದೇಶದಲ್ಲಿ ಎಲ್ಲರಿಗೂ ಒಂದು ಮನವರಿಕೆ ಆಗಿದೆ. ಈ RSS ಪೂರಕ ಅಲ್ಲ, ಸಮಾಜಕ್ಕೆ ಪೂರಕ ಅಲ್ಲ. ನಟರಾಜ್ ಗೌಡ್ರೆ, ಡೂ ಯು ಥಿಂಕ್ ಕೇಂದ್ರ ಸರ್ಕಾರ RSS ನ ಬ್ಯಾನ್ ಮಾಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಈ ಖಂಡಿತವಾಗಿ ಮಾಡೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರನ ನಡೆಸ್ತಾ ಇರ್ತಕ್ಕಂಥದ್ದೇ RSS. ನಾಗಪುರ ಇವತ್ತು ಕೇಂದ್ರ ಸರ್ಕಾರವನ್ನ ನಡೆಸ್ತಾ ಇರೋದೇ RSS ಆದ್ರಿಂದ ಅದನ್ನ ಬ್ಯಾನ್ ಮಾಡುತ್ತೆ ಅಂತ ಅನ್ಕೊಳ್ಳಕ್ಕೆ ಯಾರು ದೊಡ್ಡದು ಮಾಡ್ತಾ ಇದ್ದೀರಾ? ಅದಾಗಲ್ಲ ಅಂತ ಗೊತ್ತಿದ್ಮೇಲೆ ಅದನ್ನ ಇಟ್ಕೊಂಡು ಯಾಕೆ ಆಗಲ್ಲ ಅಂತ ಗೊತ್ತಿದ್ದ ತಕ್ಷಣಕ್ಕೆ ನಾವು ಸಮಾಜದ ಪರವಾಗಿ, ಸಿಂಧೂರ್ ಅವರೇ, ಸಮಾಜದ ಪರವಾಗಿ, ದೇಶದ ಪರವಾಗಿ, ಸಮಾನತೆಯ ಪರವಾಗಿ, ಸಂವಿಧಾನದ ಪರವಾಗಿ ಸಾರ್ವಜನಿಕರು ಯಾರಾದ್ರೂ ಬಂದು ಕೇಳಿದಾರ ತೊಂದರೆ ಆಗ್ತಾ ಇದೆ ನೀವು RSS ಬ್ಯಾನ್ ಮಾಡಿ ಅಂತ? ಈಗ ಸಿಂಧೂರ್ ಅವರೇ, ಯಾರು ಹೇಳ್ಬೇಕಾದಂತ ವಿಷಯ ಅಲ್ಲ ಇದು. ನಾವು ಈ ಚರ್ಚೆವನ್ನ ಈಗ ನಾವು ಹೇಳೋ ಮಾತಲ್ಲಿ ತಪ್ಪಿದ್ಯಾ? ಅದು ನೋಂದಣಿ ಆಗದ ಸಂಸ್ಥೆ, ಎರಡನೇ ಸಂವಿಧಾನಕ್ಕೆ ಗೌರವ ಕೊಡದ ಸಂಸ್ಥೆ, ಸಂಸ್ಥೆಗೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಏನಾದ್ರು ಸಮಸ್ಯೆ ಆಗ್ತಿರೋ ಒಂದು ನೋಟಿಸ್ ಕೊಡಬಾರ್ದು ಅಂತ ಏನಾದ್ರು ಇದೆಯಾ? ಈಗ ಸಿಂಧೂರ್ ಅವರೇ, ನೋಂದಣಿ ಆಗದ ಸಂಸ್ಥೆ ಅಂದ್ರೆ ಅದು ನಾಗಪುರದಲ್ಲಿ ಅದ್ರ ಹೆಡ್ ಕ್ವಾರ್ಟರ್ ಇದೆ. ಅವ್ರು ಅದನ್ನ ಅದಕ್ಕೆ ಏನಂದ್ರೆ ಇವಾಗ ನಾವು ಚರ್ಚೆ ಮಾಡ್ತಾ ಇದೀವಲ್ಲ, ಒಂದು ಸಾರ್ವಜನಿಕವಾಗಿ ಒಂದು ಇಡೀ ಭಾರತೀಯರ ಮೇಲೆ ಒತ್ತಡ ಹಾಕ್ತಾರೆ. ನೀವೊಂದು ಏನೋ ನಿಗೂಢ ರೀತಿಯಲ್ಲಿ, ರಹಸ್ಯ ರೀತಿಯಲ್ಲಿ ಭಾರತೀಯರು RSS ಬ್ಯಾನ್ ಮಾಡೋದಕ್ಕೆ ಒತ್ತಡ ಹಾಕ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ನಟರಾಜ್ ಗೌಡ್ರೆ? ಸಿಂಧೂರ್ ಅವರೇ, ಇದೇನ್ ಗೊತ್ತಾ, ಚರ್ಚೆಗೆ ಬರುತ್ತೆ, ಜನ ಅವೇರ್ನೆಸ್ ಬರುತ್ತೆ, ಅವ್ರಿಗೆ ಮನವರಿಕೆ ಆಗುತ್ತೆ. ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ ಕೇಳಿಸ್ಕೊಳ್ಳಿ. ಅರ್ಧ ಸೆಂಟೆನ್ಸ್ ಮಾಡಿದ್ರೆ ಏನ್ ಅರ್ಥ ಬರುತ್ತೆ? ನಾನು ಸಂಪೂರ್ಣ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಇಡೀ ದೇಶ ಜನತೆಗೆ ಒಂದು ಮನವರಿಕೆ ಆಗುತ್ತೆ, ಒಂದು ಅವೇರ್ನೆಸ್ ಮೂಡುತ್ತೆ, ಒಂದು ಚರ್ಚೆಗೆ ಬರುತ್ತೆ, ಒಂದು ಸಂವಾದಕ್ಕೆ ಬರುತ್ತೆ. ಒಂದು ಸಂವಾದ ಬಂದಾಗ ಒಂದು ನಿಷ್ಕರ್ಷಕ್ಕೆ ಬರುತ್ತೆ. ಏನ್ ಬರುತ್ತೆ ಅಂದ್ರೆ, ಇಡೀ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡದ ಯಾವ್ದಾದ್ರು ಸಂಸ್ಥೆಗಳು ಇರ್ಲಿಕ್ಕೆ ಸಾಧ್ಯನಾ? ಕಾನೂನಿಗೆ ನೋಂದಣಿ ಆಗದ ಸಂಸ್ಥೆಗಳು ಇರ್ಲಿಕ್ಕೆ ಸಾಧ್ಯನಾ? ಈ ದೇಶದಲ್ಲಿ ಭ್ರಾತೃತ್ವವನ್ನ, ಸಹೋದರತ್ವವನ್ನ, ಸೌಹಾರ್ದತೆಯನ್ನ ಒಪ್ಪದಂತಹ ಸಂಸ್ಥೆಗಳು ಇರ್ಲಿಕ್ಕೆ ಸಾಧ್ಯನಾ? ಸಂವಿಧಾನದ ಆಶಯಗಳನ್ನ ಒಪ್ಪದಂತ ಸಂಸ್ಥೆಗಳು ಇರ್ಲಿಕ್ಕೆ ಸಾಧ್ಯನಾ? ಆ ಚರ್ಚೆಗೆ ಬಂದಾಗ ಜನಸಾಮಾನ್ಯರ ಒತ್ತಡ ಸಂಸ್ಥೆಗಳ ಮೇಲೂ ಬರುತ್ತೆ, ಸರ್ಕಾರದ ಮೇಲೂ ಬರುತ್ತೆ. ಆ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಇವತ್ತು ಖರ್ಗೆ ಅವರು ತಗೊಂಡಿರೋದು ಬಹಳ ಒಳ್ಳೆ ಕೆಲಸ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನಾವೆಲ್ಲ ಚರ್ಚೆ ಮುಖಾಂತರ ಈಗ RSS ಏನು ಪಾಕಿಸ್ತಾನದಲ್ಲಿ ಇಲ್ಲ ಅಥವಾ ಇನ್ನೊಂದು ದೇಶದಲ್ಲಿ ಇಲ್ಲ, ನಮ್ಮ ದೇಶದಲ್ಲೇ ಇದೆ. ಆದ್ರೆ ಅವರ ನೀತಿಗಳು ದೇಶದ ಆಶಯಕ್ಕೆ, ದೇಶದ ಸಂವಿಧಾನದ ಆಶಯಕ್ಕೆ ಪೂರಕವಾಗಿಲ್ಲ ಅನ್ನೋದು ಅಷ್ಟೇ ನಮ್ದು ಚರ್ಚೆ ಆಗಿರೋದ್ರಿಂದ ನಾವು ಅವ್ರಿಗೂ ಏನು ಒತ್ತಾಯ ಮಾಡೋದು, ನೀವು ಸೋಚಲ್ಲಿ ನಿಮ್ಮ ಬದಲಾವಣೆಗಳನ್ನ ಮಾನಸಿಕತೆಯಲ್ಲಿ, ದೃಷ್ಟಿಕೋನದಲ್ಲಿ ಮತ್ತೆ ಆಶಯಗಳಲ್ಲಿ, ಕಾನೂನಲ್ಲಿ ನೀವು ಬನ್ನಿ ಅಂತ ಅಷ್ಟೇ ನಾವು ಒತ್ತಡ ಆಗ್ತಾ ಇರ್ತಾ ಹೊತ್ತು ಅದನ್ನ ಬ್ಯಾನ್ ಮಾಡಿ ಪಾಕಿಸ್ತಾನಕ್ಕೋ, ಪೆಸಿಫಿಕ್ ಸಾಗರಕ್ಕೋ, ಹಿಂದೂ ಮಹಾಸಾಗರಕ್ಕೆ ತಳ್ಳಿ ಬಿಸಾಕ್ತಾ ಇಲ್ಲ ಅವ್ರನ್ನ. ಇಷ್ಟನ್ನ ನಾವು ಹೇಳ್ತಾ ಇರೋದು. ಅದನ್ನ ಖರ್ಗೆ ಅವರು ಹೇಳಿದ್ದಾರೆ, ಬ್ಯಾನ್ ಅಂದ್ರೆ ಮನುಷ್ಯರನ್ನ ಯಾರನ್ನು ನಿರ್ನಾಮ ಮಾಡೋದಲ್ಲ. ಬ್ಯಾನ್ ಅಂದ್ರೆ ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿವರು ಸಿದ್ಧಾಂತ ಇಟ್ಕೊಂಡಿದ್ದಾರೆ, ಅಜೆಂಡಾ ಇಟ್ಕೊಂಡಿದ್ದಾರೆ, ಅದನ್ನ ತಡೆಯೋದು, ನಿಗ್ರಹ ಮಾಡೋದು ಅಂತ. ಅವರ ಸಿದ್ಧಾಂತಗಳನ್ನ ತಡಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ? ಏನ್ ಸಮಸ್ಯೆ ಏನಾಗಿದೆ? ನೋಡಿ, ಅವರು ಜಾತ್ಯತೀತವಾದವನ್ನ ನಂಬಲ್ಲ. ಯಾಕಂದ್ರೆ ಈ ಸಂವಿಧಾನದ ಆಶಯನೇ ಅದು. ಈ ದೇಶದ ಭದ್ರ ಬುನಾದಿನೇ ಜಾತ್ಯತೀತವಾದ. ಅವ್ರು ಹೇಳೋದು ಕೋಮುವಾದ. ಅವ್ರು ಹೇಳೋ ಸಂಘ. ಈಗ ನೀವು ಜಾತ್ಯತೀತವಾದ ಅಂದ್ರೆ ತುಷ್ಟೀಕರಣ ಅಂತ ಅರ್ಥ. ನಮ್ಗೆ ಏನೋ ಗೊತ್ತಿಲ್ಲ. ನಿಮ್ಗೆ ಆ ತುಷ್ಟೀಕರಣದ ಸುಂದರವರೇ ಕಾಂಗ್ರೆಸ್ ತಗೊಂಡ್ಬಿಡ್ತೀನಿ ಪ್ಲೀಸ್. ತಗೊಳ್ಳಿ ಪ್ರಕಾರ ತುಷ್ಟೀಕರಣ ಅಂದ್ರೆ ನನಗೆ ಗೊತ್ತಿಲ್ಲ. ನಿಮ್ಮ ರಿಯಾಕ್ಷನ್ ನೋಡಿ ಮೇಡಮ್. ಇವತ್ತು RSS ವಿಚಾರವಾಗಿ ಮಾತಾಡಕ್ಕೆ ಹೋದರೆ ಸ್ವತಂತ್ರ ಪೂರ್ವಕ್ಕಿಂತ ಮುಂದೆ ಹುಟ್ಟುಕೊಂಡಂಥ ಸಂಘಟನೆ ಇದು. ಈಗ ಆಲ್ರೆಡಿ 100ನೇ ಶತಾಬ್ದಿ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಆಚರಣೆ ಮಾಡ್ಕೊಳ್ತಾ ಇದೆ. ಅದೇ ರೀತಿ ಇವತ್ತೇನು ಕರ್ನಾಟಕದಲ್ಲೂ ಕೂಡ ಒಂದು ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಬಿಟ್ಟರೆ ಬೇರೆಲ್ಲ ಕಡೆನೂ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು ಪಥಸಂಚಲನ ನಡೆಯುವಂಥ ಕೆಲಸ ಆಗಿದೆ. ಆದರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ನವರು ಕಳೆದ 3 ಬಾರಿನೂ ಆಲ್ರೆಡಿ ಅದನ್ನು ನಿಷೇಧ ಅಂತೇಳಿ ವಾಪಸ್ ತಗೊಂಡಿರೋದು ಅದೇ ಕಾಂಗ್ರೆಸ್ನವರು. ಸುಮಾರು 60-65 ವರ್ಷಗಳ ಕಾಲ ಆಡಳಿತದಲ್ಲಿದ್ದರೂ ಅವತ್ತು ಕೂಡ RSS ಅನ್ನೋದು ಒಂದು ಸಂಘಟನೆಯಾಗಿ ಕೆಲಸ ಮಾಡ್ತಲೇ ಇತ್ತು. ಇವತ್ತು RSSನ ಎಲ್ಲ ಒಂದು ಕಡೆ ಬ್ಯಾನ್ ಮಾಡಬೇಕು ಅಂದಾಗ
ಅದಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ಆರ್ ಎಸ್ ಎಸ್ ಇಂದ ಈ ದೇಶದಲ್ಲಿ ಯಾವ ರೀತಿಯಾದ ಅನಾಹುತಗಳು, ಎಲ್ಲ ಒಂದು ಕಡೆ ಕಾನೂನು ಕಟ್ಟಲೆಗೆ ಎಲ್ಲ ಒಂದು ತೊಂದರೆ ಆಗ್ತಾ ಇದೆಯಾ ಅನ್ನೋ ವಿಚಾರನೂ ಮುಂದೆ ಹೇಳ್ಬೇಕಲ್ವಾ. ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ ಆರ್ ಎಸ್ ಎಸ್ ಅಂದರೆ ಎಲ್ಲೋ ಒಂದು ಕಡೆ ಅದು ಇರಬಾರ್ದು ಅನ್ನೋದು ಒಂದೇ ಮನಸ್ಥಿತಿಯಿಂದ ಹೇಳ್ತಾ ಇದೆ ಹೊರತು ಬಿಟ್ಟರೆ ಇನ್ನು ಬೇರೆ ಅಜೆಂಡಾ ಇಲ್ಲ. ಯಾಕೆಂದರೆ ಇವೊಂದು ನೆಹರು ಅವರು ಹೇಳಿದವರು ಕೂಡ ಎಲ್ಲ ಒಂದು ಕಡೆ ಆರ್ ಎಸ್ ಎಸ್ಗೆ ಭಾಗವಹಿಸೋ ಕೆಲಸನೂ ಮಾಡಿದ್ರು. ಅದೇ ರೀತಿ ಹಿಂದೆ ಇಂದಿರಾ ಗಾಂಧಿ ಅವರು ಕೂಡ ಎಲ್ಲ ಒಂದು ಕಡೆ ಅವರು ಎಮರ್ಜೆನ್ಸಿ ಪೀರಿಯಡಲ್ಲಿ ನಿಷೇಧ ಮಾಡಿದ್ದಾಗ ಅದನ್ನು ವಾಪಸ್ ತಗೊಂಡು ಸಂಘದ ಚಟುವಟಿಕೆಗಳಲ್ಲಿ ಅವರು ಕೂಡ ಎಲ್ಲ ಒಂದು ಕಡೆ ಅಭಿಮಾನದಿಂದ ಮಾತುಗಳನ್ನ ಹೇಳುವಂಥ ಕೆಲಸನೂ ಮಾಡಿದ್ರು. ಆದರೆ ಗೊತ್ತಿಲ್ಲ, ಇತ್ತೀಚಿನ ದಿನದಲ್ಲಿ ಎಲ್ಲ ಒಂದು ಕಡೆ ಮರಿಕರಿಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ವಿಚಾರಗಳನ್ನ ಸಂಘ ಸಂಸ್ಥೆಗಳನ್ನ ಹೆಸರಲ್ಲಿ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಾರೆ. ಇವತ್ತು ಸಂಘ ಸಂಸ್ಥೆಗಳು ಯಾವುದೋ ಒಂದು ಸರ್ಕಾರಿ ಮೈದಾನಗಳು, ಸ್ಕೂಲ್ ಆವರಣಗಳಲ್ಲಿ ನಡೀಬಾರ್ದು ಅಂತ ಒಂದು ಮನವಿ ಮೇರೆಗೆ ಅವರ ಮೂಲ ಉದ್ದೇಶ ಇದ್ದಿದ್ದೇ ಸಂಘ ಸಂಸ್ಥೆ ಹೆಸರೇಳಿ ಆರ್ ಎಸ್ ಎಸ್ನ ಎಲ್ಲ ಒಂದು ಕಡೆ ಮೂಲೆ ಗುಂಪು ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಎಲ್ಲ ಒಂದು ಕಡೆ ಅವ್ರ ಮನಸ್ಥಿತಿನೇ ಒಂದು ಬದಲಾಗಿ ಕಾಣ್ತಾ ಇದೆ ಮೇಡಮ್. ಆದರೆ ಇವತ್ತು ಕಾನೂನಿನ ಅಡಿಯಲ್ಲಿ ಇವತ್ತು ಯಾವುದೇ ಒಂದು ಪಥಸಂಚಲನ, ಒಂದು ರ್ಯಾಲಿ ಮಾಡಬೇಕಾದ್ರೆ ಒಂದು ಪೂರ್ವ ಪರ್ಮಿಷನ್ನ ತೊಗೊಂಡೇ ಇವತ್ತು ಎಲ್ಲ ಒಂದು ಪಥಸಂಚಲನವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನನಗೆ ಅರ್ಥನೇ ಆಗ್ತಾ ಇಲ್ಲ. ಇವತ್ತು ಒಂದು ಮೈದಾನದಲ್ಲೇ ಒಂದು 4-5 ಜನ ಸೇರ್ಕೊಂಡು ಎಲ್ಲ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರೋದನ್ನ ಬಂದ್ ಮಾಡಬೇಕು ಅಂತಂದರು. ಅಲ್ಲೇನು ಶಾಮಿಯಾನ ಹಾಕಲ್ಲ, ಮೈಕ್ ಹಾಕಲ್ಲ, ಇನ್ನೊಂದು ಮಾಡೋದಿಲ್ಲ, ಯಾವುದೇ ಒಂದು ಅದ್ದೂರಿ ತಯಾರಿ ಮಾಡಿ ಮಾಡೋ ಅಂಥದ್ದಲ್ಲ. ಕೇವಲ ಒಂದು ಆರ್ಗನೈಸೇಷನ್, ಒಂದು 10 ಜನ ಕೂಡಿ ಆಟ ಆಡೋದು, ಮತ್ತೊಂದು ಆಕ್ಟಿವಿಟಿ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ನಿರ್ಬಂಧ ಇರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದೇ ಉದ್ದೇಶ ಇರ್ತಕ್ಕಂಥದ್ದು, ಈ ಎಲ್ಲ ಸಂಘ ಸಂಸ್ಥೆಗಳಿಗಿಂತ ಎಲ್ಲ ಒಂದು ಕಡೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿಬಿಟ್ರೆ ಎಲ್ಲ ಕಾಂಗ್ರೆಸ್ನವ್ರಿಗೆ ಒಳ್ಳೇದಾಗ್ಬೋದು ಅಂತ ಇವತ್ತು ಈ ರೀತಿಯ ಮನಸ್ಥಿತಿಯಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ. ಅದಕ್ಕೆ ಸಂವಿಧಾನದಲ್ಲಿ ಯಾವ ರೀತಿಯಾದ ಒಂದು ಕ್ರಮ ಜರುಗಿಸ್ಕೊಬೇಕು ಸಂಘ ಸಂಸ್ಥೆ, ಅದು ಖಂಡಿತವಾಗ್ಲೂ ಅದ್ರ ಕೆಲಸ ಅದು ಮಾಡ್ಕೊಳ್ಳುತ್ತೆ. ಇವ್ರಿಗೆ ನಿಷೇಧ ಅನ್ನೋದು ಒಂದು ಬಾಯಲಲ್ಲಿ ಬಿಟ್ಟರೆ ಇವತ್ತು ಇಡೀ ರಾಜ್ಯ ಸಮಸ್ಯೆಗಳ ಅಗರ ಆಗಿದ್ರೂ ಅದ್ರ ಕಡೆ ಗಮನ ಕೊಡದಲೆ ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಆರ್ ಎಸ್ ಎಸ್ ಅಂದ್ಕೊಂಡು ಹೊರಟ್ರೆ ಇವರೆಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಎಲ್ಲ ಒಂದು ಕಡೆ ಮನಸ್ಥಿತಿ ಇಟ್ಕೊಂಡು ಇವತ್ತು ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದ್ರ ವಿಚಾರವಾಗಿ ಏನೋ ಒಂದು ಕ್ಯಾಬಿನೆಟ್ ಆರ್ಡರ್ ಮಾಡಿದ್ರಲ್ಲ ಮೇಡಮ್ ಕರ್ನಾಟಕದಲ್ಲಿ, ಇದ್ರ ಒಂದು ಪುನಶ್ಚೇತನ ಸಮಸ್ಯೆ ಇದು ಧಾರವಾಡ ಮತ್ತು ಹುಬ್ಳಿನಲ್ಲಿ ಒಂದು ಕೋರ್ಟ್ಗೆ ಅಪೀಲ್ ಮನವಿ ಮಾಡ್ಕೊಂಡು ಈ ರೀತಿಯ ಒಂದು ನಿಷೇಧ ಈ ಕರ್ನಾಟಕ ಸರ್ಕಾರ ತಂದಿದೆ ಅಂದಾಗ ಇವತ್ತು ಕೋರ್ಟ್ ಚಿಮಾರಿ ಹಾಕೋ ಕೆಲಸ ಆದ್ರೂ ಇನ್ನೂ ಕೂಡ ಅದನ್ನು ಮಾತಾಡೋದೇ ಬಿಟ್ಟಿಲ್ಲ. ಇವತ್ತು ಯಾವುದೇ ಒಂದು ಪಥಸಂಚಲನ ವಿಚಾರ ಬಂದಾಗ ಕಾನೂನಿನ ಮಾನದಂಡಗಳನ್ನ ಬಳಸ್ಕೊಂಡೇ ಒಂದು ಪಥಸಂಚಲನ ಮಾಡೋವಂಥದ್ದು. ಯಾಕೆಂದ್ರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಇವತ್ತು ಬೇರೆ ಜಿಲ್ಲೆ ಬೇರೆ ತಾಲೂಕಲ್ಲಿ ಎಲ್ಲೂ ಆಗ್ದಿಲ್ಲದ್ದು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಾಗಬೇಕು. ಈಗ ಮರಿಕರ್ಗೆ ಹೇಳಿದ್ರು, ಇವಾಗ ಸೀನಿಯರ್ ಖರ್ಗೆ ಹೇಳ್ತಾ ಇದ್ದಾರೆ, ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ನೋಡೋಣ ಮುಂದಿನ ದಿನದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅದು ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಅದು ಕೋರ್ಟ್ ಮೂಲಕನೇ, ಸಂವಿಧಾನದ ಮೂಲಕನೇ ಅದು ನಡೆಸುವಂಥ ಕೆಲಸ ಅವ್ರು ಮಾಡ್ತಾರೆ. ಇದ್ರ ವಿಚಾರದಲ್ಲಿ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಆರ್ ಎಸ್ ಎಸ್ ಅಂದರೆ ಏನು ಭಯನ ಏನು ಅನ್ನೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಕಾಂಗ್ರೆಸ್ ಈ ರೀತಿ ಯಾಕೆ ಮನಸ್ಥಿತಿ ಉದ್ಭವ ಆಗ್ತಾ ಇದೆ? ಯಾಕೆಂದರೆ ದೇಶದ ಒಂದು ರಾಷ್ಟ್ರೀಯತೆ, ದೇಶ ಪ್ರೇಮವನ್ನು ಇಟ್ಕೊಂಡು ಇವತ್ತು ಮಾಡ್ತಾರಂಥ ಕೆಲಸಕ್ಕೆ ಎಲ್ಲ ಒಂದು ಕಡೆ ಅಡ್ಡಿಪಡಿಸ್ಬೇಕು ಅನ್ನೋದು ಒಂದೇ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿಯ ಒಂದು ಮಾತುಗಳನ್ನ ಕಾಂಗ್ರೆಸ್ನವ್ರು ಆಡಕೊಳ್ತಿದ್ದಾರೆ. ಖಂಡಿತ ಇದ್ರ ಫಲ ಪ್ರತಿಫಲಗಳು ಮುಂದಿನ ದಿನ ಅವರೇ ಪಡೀಲಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಈಗ ನೋಡಿ, ಮಹಾತ್ಮ ಗಾಂಧಿ ಕೊಂದಂತಹ ಗೋಡ್ಸೆ ಆರ್ ಎಸ್ ಎಸ್ ಕಾರ್ಯಕರ್ತ. ನೇರವಾಗಿ ಗೌಡ್ರೆ ಸುಮ್ಮನೆ ಯಾಕೆ ಹೇಳ್ತೀರಾ ಆತರ? ಏನ್ ಹೇಳಿ? ಆರ್ ಎಸ್ ಎಸ್ ಇಂದಲೇ ಆಯ್ತು ಅನ್ನೋದು ಎಲ್ಲೂ ಕೂಡ ನೀವು ಅಧಿಕಾರದಲ್ಲಿದ್ದಾಗ ಯಾವ್ದು ಕೂಡ ದಾಖಲೆಗಳು ಇರ್ಲಿಲ್ವಲ್ಲ, ನೀವ್ ಯಾಕೆ ಸುಮ್ಮನೆ ಹೇಳಕ್ ಕೊಟ್ಟಿದ್ದೀರಾ ಅದನ್ನ? ಇಲ್ಲ, ಈಗ ನಾನು ಹೇಳ್ತೀನಿ ಕೇಳಿ. ಗೋಡ್ಸೆ ಆರ್ ಎಸ್ ಎಸ್ ಕಾರ್ಯಕರ್ತ, ಅವ್ರನ್ನ ಅವರು ಗೋಡ್ಸೆಯ ಬಹಳ ಕ್ಲಿಯರ್ ಆಗಿ ಹೇಳಿದ್ರಲ್ಲ ಗೌಡ್ರೆ, ಆರ್ ಎಸ್ ಎಸ್ ಗುಡ್ಸೆ ಇದು ಗಾಂಧಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ವಿಚಾರನ ಮೊದಲನೇ ಕ್ಲಿಯರ್ ಮಾಡಾಯ್ತು. ಅಲ್ಲ ನಟರಾಜ್ ಗೌಡ್ರೆ, ಈಗ 2-3 ಸಲ ನಿಮ್ಮ ಕಾಂಗ್ರೆಸ್ ಬ್ಯಾನ್ ಮಾಡಿದ್ಮೇಲೆ ಪುನಃ ಅದಕ್ಕೆ ಯಾಕೆ ನೀವು ಅವಕಾಶ ಕೊಟ್ರಿ? ಇಲ್ಲ, ಕೇಳಿ ಈಗ. ಅಲ್ಲ, ಯಾಕೆ ಅವಕಾಶ ಕೊಟ್ರಿ? ಆರ್ ಎಸ್ ಎಸ್ ಇಂದ ದೇಶದ ಕಾನೂನಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇಷ್ಟು ವರ್ಷಗಳಲ್ಲಿ ಗೊತ್ತಾಗ್ಲಿಲ್ವಾ? ನೆಹರು ಅವರು ಪಾಲ್ಗೊಂಡ್ರಲ್ಲ ಮತ್ತೆ. ಈಗ ಸಿಂಧೂರ ಅವರೇ ಗೋವಿಂದರಾಜ್ ಅವರು ಇಬ್ರು ನೀವು ನನ್ಗೆ ಅವಕಾಶ ಕೊಡಿ. ನೋಡಿ, ಕಾನೂನನ್ನು ಮೀರಿ ಆರ್ ಎಸ್ ಎಸ್ ಕಾನೂನಿಗೆ ಯಾವ ರೀತಿ ಯಾಮಾರಿಸಿ ಕೆಲಸವನ್ನ ಮಾಡಬೇಕು, ಯಾವ ರೀತಿಯಾಗಿ ಏನ್ ಕೆಲಸ ಮಾಡಿದೆ ಹೇಳಿ ಗೌಡ್ರೆ. ಇಂತ ಕೆಲಸ ಮಾಡಿದೆ, ಇಂತ ತಪ್ಪು ಮಾಡಿದೆ ಅನ್ನೋ ವಿಚಾರ ಹೇಳಿ, ಅದನ್ನ ಹೇಳಿ. ಒಂದ್ ಪದ, ಈಗ ನಾವು ಒಂದ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬರಲ್ಲ, ಇಬ್ರು ಮಾತಾಡಿದ್ರೆ ಹೆಂಗ್? ನಾನು ಹೇಳಿ, ನಾನು ಸ್ವಲ್ಪ ನಿಮ್ಗೆ ಅವಕಾಶ ಕೊಡೋಣ. ಈಗ ನಾನು ಸಿಂಪಲ್ ಆಗಿ ನಾನು ಏನ್ ಹೇಳ್ತಿದ್ರೆ, ಸಾಂಸ್ಕೃತಿಕ ಚಟುವಟಿಕೆಗಳ ಹೆಸರಿನಲ್ಲಿ, ದೇಶಭಕ್ತಿಯ ಹೆಸರಿನಲ್ಲಿ ಸಂಘ ಶಾಲಾ ಮಕ್ಕಳುಗಳನ್ನ ಉಪಯೋಗಿಸ್ಕೊಂತದಲ್ಲ. ಯಾರಾದ್ರೂ ಶಾಲಾ ಮಕ್ಕಳುಗಳು ಓದ್ಕೊಂಡು ಈಚೆಯಿಂದ ಅಲ್ಲಿಂದ ಓದ್ ಬಂದವರು ಅವ್ರಿಗೆ ಯಾವ ಮನೋಭಾವನೆ ಇರ್ತದೆ ಅಂತ ನೀವು ಮಾಧ್ಯಮ ನೀವು ನೋಡಿರ್ಬೋದು, ನಾವು ನೋಡಿದೀವಿ. ಭಾರತ್ ಮಾತಾ ಕಿ ಜೈ ಅನ್ನೋ ತಪ್ಪಾಗಾದ್ರೆ ಯಾರು ಕೂಡ
ಅಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಡೋದೇ ತಪ್ಪಾಗಾದ್ರೆ ಶಾಲಾ ಮಕ್ಕಳು ಇನ್ನೊಂದ್ಸಲ ರಿಪೀಟ್ ಮಾಡಿ ನಟರಾಜ್ ಗೌಡ್ರ ಸೆಂಟೆನ್ಸ್. ನೋಡಿ, ಸಾಂಸ್ಕೃತಿಕ ಚಟುವಟಿಕೆಯನ್ನು ನೆಲೆಗಟ್ಟಿನಲ್ಲಿ ಅದರ ಹಿನ್ನೆಲೆ ಇಟ್ಕೊಂಡು ದೇಶಭಕ್ತಿ ಅಂತ ಹೆಸರು ಹೇಳ್ಕೊಂಡು ಬಿಜೆಪಿಯವರು ಶಾಲಾ ಕಾಲೇಜಿನ ಮಕ್ಕಳುಗಳನ್ನ ದುರುಪಯೋಗ ಮಾಡಿಕೊಂಡು ಏನು ಅವ್ರಿಗೆ ವಿಷವನ್ನ ಬಿಚ್ಚುತ್ತಾ ಇದ್ದಾರೆ, ದ್ವೇಷವನ್ನ ಬಿಚ್ಚುತ್ತಾ ಇದ್ದಾರೆ. ಸಂಸ್ಕೃತಿ ಈಗ ದೇಶದಲ್ಲಿ ಅವರು ಕೇವಲ ಅವ್ರು ಹೇಳ್ಕೊಡೋದು ಧರ್ಮಾಂಧತೆ ಮತ್ತೆ ಇನ್ನೊಂದು ಧರ್ಮದ ಮೇಲೆ ಹವಾಯಿಲನ ಮತ್ತೆ ಅವ್ರ ದ್ವೇಷ ನೋಡಿದ್ರಾ ನಟರಾಜ್ ಗೌಡ್ರೆ, ನೀವು ನೋಡಿದ್ರಾ? ನೀವು ಮಾಡ್ತಾ ಇರೋದು ಬಹಳ ದೊಡ್ಡ ನಿಮ್ಗೆ ಯಾರು ಹೇಳಿದ್ದು ಅದನ್ನ? ಹೇಳಿ ಅದನ್ನಾದ್ರು. ಎಕ್ಸಾಂಪಲ್ ಕೊಡಿ, ಶಾಲಾ ಮಕ್ಕಳನ್ನ ಕಾಲೇಜ್ ಮಕ್ಕಳನ್ನ. ಸುಳ್ಳು ಹೇಳ್ಕೊಂಡು ಹೋಗ್ಬೇಡ್ರಿ. ಎಕ್ಸಾಂಪಲ್ ಕೊಡಿ ಪ್ಲೀಸ್. ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಕ್ಸಾಂಪಲ್ ಕೊಡಿ. ಅಲ್ಲ, ಎಕ್ಸಾಂಪಲ್ ಕೊಡಿ. ಈಗ ನನ್ನ ಮಾತು ನೀವು ಕಂಪ್ಲೀಟ್ ಮಾಡಕ್ ಬಿಟ್ಲ. ಕಂಪ್ಲೀಟ್ ಅಲ್ಲ ರೇ, ಸುಳ್ಳು ಹೇಳೋದ್ರಿಂದ ಏನ್ ಪ್ರಯೋಜನ? ಶಾಲಾ ಮಕ್ಕಳನ್ನ ಕಾಲೇಜು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿರೋದಕ್ಕೆ RSS ನೀವು ನನಗೆ ವಿತ್ ಎಕ್ಸಾಂಪಲ್ ಹೇಳಿ. ಯಾಕೆಂದ್ರೆ ನಾನು ಜನ ನೋಡ್ತಿದ್ದಾರೆ, ಜನಕ್ಕೊಂದು ಎಕ್ಸಾಂಪಲ್ ಗೊತ್ತಾಗ್ಬಿಡ್ಲಿ. ನಿಮ್ಮಲ್ಲಿ ಕ್ಲಾರಿಟಿ ಇದ್ರೆ ಜನ ವಿಲ್ ಫಾಲೋ ದಟ್. ನೋಡಿ, RSS ಸ್ವಂತ ತಾವೇ ಒಂದು ಶಾಲಾ ಕಾಲೇಜುಗಳನ್ನ ನಡೆಸ್ತಾರೆ. ಆ RSS ನಡೆಸತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಕರ್ನಾಟಕ ಸರ್ಕಾರದ ಒಂದು ಸುತ್ತೋಲೆ ಇದೆ. ಪ್ರತಿದಿನ ನೀವು ಸಂವಿಧಾನದ ಪೀಠಿಕೆಯನ್ನ ಓದಿಸ್ಬೇಕು ಅಂತ. ಆ RSS ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದಿಸಲ್ಲ. ನಿಮ್ಮ ಎಷ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಂವಿಧಾನದ ಪೀಠಿಕೆ ಓದಿಸ್ತಾ ಇದ್ದಾರೆ? ಎಲ್ಲ ಓದಿಸ್ಬೇಕ್ರಿ. ನೀವು ಯಾವ್ದನ್ನ ಹೋಲಿಕೆ ಮಾಡಿ ನೀವು ಕೇಳ್ತಾ ಇರೋದು ಯಾವ್ದನ್ನ ಯಾವ್ದಕ್ಕ ಕೇಳ್ತಾ ಇದ್ದೀರಾ? ನಿಮ್ ಸಮಸ್ಯೆ ಅದು, ಕಾಂಗ್ರೆಸ್ಸಿನ ಸಮಸ್ಯೆ. ನಟರಾಜ್ ಗೌಡ್ರೆ, RSS ಸಂಸ್ಥೆ ನಡೆಸ್ತಾ ಇರುವಂತ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ಸಂವಿಧಾನದ ಪೀಠಿಕೆ ಓದ್ಬೇಕು ಅನ್ನೋ ರೂಲ್ ಇದೆ, ಅದನ್ನ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಎಷ್ಟೋ ಖಾಸಗಿ ಶಾಲಾ ಸಂಸ್ಥೆಗಳು ಕೂಡ ಇವತ್ತು ಸಂವಿಧಾನದ ಪೀಠಿಕೆಯನ್ನ ಡೈಲಿ ಬೆಳಗ್ಗೆ ಎದ್ದು ಮಕ್ಕಳ ಹತ್ರ ಓದಿಸ್ತಾ ಇಲ್ಲ. ಅಂತ ಶಾಲಾ ಕಾಲೇಜುಗಳು ಬ್ಯಾನ್ ಆಗ್ಬೇಕಲ್ವಾ ಹಾಗಾದ್ರೆ? ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್ ಅಲ್ಲಯ್ಯ. ಇಲ್ಲಿವರೆಗೂ ಆ ರೀತಿಯಾದ ಸಂವಿಧಾನ ಇರ್ತಕ್ಕಂಥ ಸುಳ್ಳು ಯಾಕ್ರೆ ಹೇಳ್ತೀರಾ? ನೀವು ಮಾತಾಡಕ್ ಬಿಡಿ, ನಮ್ಮನ್ನ ಇಲ್ಲ ನೀವೇ ಮಾತಾಡ್ಕೊಳ್ರಿ. ನೀವು ನಟರಾಜ್ ಗೌಡ್ರೆ, ನಿಮಗೆ ಮಾತಾಡಕ್ ಬಿಟ್ಟಿದ್ದೀನಿ ನಾನು. ಪ್ಲೀಸ್ ನಾನು ಶಾಲಾ ಕಾಲೇಜ್ ಬಗ್ಗೆ ಬ್ಯಾನ್ ಬಗ್ಗೆ ಮಾತಾಡ್ತಾ ನಾನು ಶಾಲಾ ಕಾಲೇಜ್ ಬ್ಯಾನ್ ಬಗ್ಗೆ ಮಾತಾಡ. ನಾನ್ ಮಾತಾಡೋದು RSS ಚಟುವಟಿಕೆ ಯಾವ ತರ ದ್ವೇಷದ ಮತ್ತೆ ಅಲ್ಲ ಸಂವಿಧಾನದ ಪೀಠಿಕೆ ಹೇಳ್ಕೊಡಲ್ಲ ಹೇಳಿದ್ರಿ. ನೀವು ಮಾತಾಡಕ್ ಬಿಡಿ, ಇಲ್ಲ ಮಾತಾಡಿಯಪ್ಪ, ಮಾತಾಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನೇನು ಸುಳ್ಳು ಹೇಳಕ್ ಹೋಗ್ತಿಲ್ಲ. ನನಗೆ ನೋಡಿ, RSS ನಡೆಸಕ್ಕಂತಹ ಶಾಲಾ ಕಾಲೇಜುಗಳಲ್ಲಿ ಅವ್ರು ಸಂವಿಧಾನ ಪೀಠಿಕೆ ಓದಿಸಲ್ಲ, ಬೇರೆ ಯಾರು ಓದಿಸಲ್ವೋ ಅವರು ತಪ್ಪದು ಓದಿಸ್ಬೇಕು. ಆದ್ರೆ RSS ನ ಉದ್ದೇಶನೇ ಅದಿದೆ ರೀ, ಅದು ಓದಿಸಬಾರದು ಅಂತ ಕೆಲವರು. ಆಯ್ತಾ? ಎರಡನೇದಾಗಿ ಏನ್ ಗೊತ್ತಾ, ಅವರು ಈ ಬೈಠಕ್ ಮತ್ತೆ ಏನೋ ಚಿಂತನ್ ಮಂಥನ್ ಅಂತ ಶಿಬಿರಗಳನ್ನ ಮಾಡ್ಕೊಂಡು ಆ ಕಾಲೇಜು ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ನೋಡಿ. ದೇಶದ ಇಬ್ಬಾಗ ಆಗಿದೆ ಹೆಂಗೆ, ಗಾಂಧಿ ಹೆಂಗ್ ದೇಶಕ್ಕೆ ಮೋಸ ಮಾಡೋರು, ನೆಹರು ಹೆಂಗ್ ದೇಶಕ್ಕೆ ಮೋಸ ಮಾಡಿದ್ರು, ಇಂಥ ಸುಳ್ಳು ಹೇಳ್ಕೊಡೋದು. ಆಮೇಲೆ ಅಲ್ಲ, ಅಂಬೇಡ್ಕರ್ ಅವರು ಗಾಂಧಿ ಮತ್ತೆ ಅಂಬೇಡ್ಕರ್ ವಿರುದ್ಧ ಇತ್ತು ಅಂತ ಅಂಬೇಡ್ಕರ್ ಅವರು ಪ್ರಶ್ನೆ ಇದೆ. ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಮನುವಾದಿಗಳು ಮೂಲಭೂತವಾದಿಗಳಿಗೆ ಎದುರುಕೊಂಡು ಇಡೀ ದೇಶದಲ್ಲಿ ಇಲ್ಲ ಮೇಡಮ್. ಒಂದ್ ನಿಮಿಷ, ಕಾಲೇಜುಗಳಲ್ಲಿ ಶೋಷಣೆಯನ್ನು ಸಹಿಸಲಾಗದೆ ಅದು ಬೌದ್ಧ ಧರ್ಮಕ್ಕೆ ಹೋದ್ರು. ಇವೆಲ್ಲ ಇತಿಹಾಸ, ದೊಡ್ಡ ಇತಿಹಾಸ ಇದೆ. RSS ಇವತ್ತು ಕೂಡ ಚಾತುರ್ವರ್ಣ ಪದ್ಧತಿ ಇರಬೇಕು, ಆ ತರದ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಜಾತ್ಯತೀತ ಪದ ಇರಬಾರ್ದು, ಸೆಕ್ಯುಲರಿಸಂ ಅನ್ನೋದು ಇರಬಾರ್ದು ಅಂತ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ನಾವು ಏನ್ ಹೇಳ್ತಾ ಇದೀವಿ, RSS ನ ಈ ಪರಿವರ್ತನೆ RSS ಅಲ್ಲಿ ಆಗ್ಬೇಕಿದೆ. ಅದು ಇಲ್ಲಿವರೆಗೂ ಆಗಿಲ್ಲ, 100 ವರ್ಷಗಳಲ್ಲಿ ಆಗಿಲ್ಲ. ನಂಬರ್ 1. ನಾನ್ ಏನ್ ಹೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧಿಯನ್ನು ಕೊಂದಂತಹ ಗೋಡ್ಸೆ RSS ಕಾರ್ಯಕರ್ತ ಬ್ಯಾನ್ ಆಗಿತ್ತು. ಅವರು ಅವತ್ತು JP ಮೂವ್ಮೆಂಟ್ ಅಲ್ಲಿ ಅವರು ದೇಶದ ವಿರುದ್ಧವಾದಂತಹ ಚಟುವಟಿಕೆಗಳನ್ನು ತೊಡ್ಕೊಂಡಿದ್ರು. RSS ನವರು ಅವ್ರನ್ನ ಅದಕ್ಕೆ 2 ವರ್ಷ ಬ್ಯಾನ್ ಮಾಡಿದ್ರು. ಸಂವಿಧಾನನೇ ಬೇಕಾದಂಗ್ ಬಳಸ್ಕೊಂಡ್ರಲ್ರಿ, ಎಲ್ಲ ಅಧಿಕಾರಕ್ಕೋಸ್ಕರ ಸಂವಿಧಾನನ ತಿರ್ಚುವಂತ ಕೆಲಸ ಮಾಡಿದ್ರಲ್ಲ ನೀವು. ಸುಮ್ಮನೆ ನೋಡ್ರಿ ಬೊಗಳೆ ಬಿಡೋದ್ರಿಂದ ಜನಕ್ಕೆ ಸತ್ಯ ಮರ್ಮಾಚಕ್ಕಾಗಲ್ಲ. ಸತ್ಯ ಗೊತ್ತಿದೆ. ದಾಭೋಲ್ಕರ್ ಅವ್ರ ಹತ್ಯೆ ಮಾಡಿದವರು, ಪನ್ಸಾರೆ ಅವ್ರನ್ನ ಹತ್ಯೆ ಮಾಡಿದಂತವ್ರು ಕೂಡ ಈ RSS ಸಿದ್ಧಾಂತವನ್ನ, ಅವರು ಕೂಡ ಅದೇ ಸಿದ್ಧಾಂತ ಇದೆ, ಸೇಮ್ ಸಿದ್ಧಾಂತ. ಆಲ್ ರೈಟ್ ನಟರಾಜ್ ಗೌಡ್ರೆ, ಈಗ ನಿಮ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗಿದೆ. ದಯವಿಟ್ಟು ಈಗ ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿ. ನೀವ್ ಏನ್ ಹೇಳಿದ್ರಲ್ವಾ, RSS ನ ಮನಸ್ಥಿತಿನೇ ಅದಿದೆ, ಜಾತ್ಯತೀತತೆ ಇರಬಾರ್ದು, ಇದೇ ತರ ಅವ್ರ ಕಾಲೇಜ್ಗಳಲ್ಲಿ ಅವ್ರ ಉದ್ದೇಶನೇ ಶಾಲಾ ಕಾಲೇಜ್ಗಳಲ್ಲಿ ಅದಿದೆ ಅಂತ ನೀವು ಹೇಳೋದಾದ್ರೆ, ನಿಮ್ಮ ಎಷ್ಟೋ ರಾಜ್ಯದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೇ ಸಂವಿಧಾನದ ಪೀಠಿಕೆಯನ್ನ ಓದಿಸಲ್ಲ. ಹಾಗಾದ್ರೆ ನಿಮ್ಮ ಸರ್ಕಾರಿ ಶಾಲಾ ಕಾಲೇಜುಗಳ ಉದ್ದೇಶ ಏನು? ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸೋದಿಲ್ಲ. ಹಾಗಾದ್ರೆ ನೀವು ಪ್ರೈವೇಟ್ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಡ್ತೀರಲ್ಲ, ಯಾಕೆ ದುಡ್ಡು ತಗೊಂಡು ಪರ್ಮಿಷನ್ ಕೊಡ್ತೀರಾ ನೀವು?
ಇನ್ನೊಂದು ಎಷ್ಟೋ ಪ್ರತಿ ವರ್ಷ ಒಂದೊಂದು ಸರ್ಕಾರ ಬಂದಾಗ ನೀವು ಪಾಠಗಳನ್ನ ಪಠ್ಯಗಳನ್ನ ಬದಲಾಯಿಸ್ತಾ ಹೋಗ್ತಿರಲ್ಲ, ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ದೇಶ ಪ್ರೇಮಿಗಳು ದೇಶಭಕ್ತರ ಬಗ್ಗೆ ಯಾವುದೇ ಕ್ಲಾರಿಟಿ ಮಕ್ಳಿಗೆ ಸಿಗಬಾರ್ದು, ಇತಿಹಾಸ ತಿರುಚಬೇಕು ಅನ್ನೋದು ನಿಮ್ಮ ಉದ್ದೇಶನಾ? ಹಾಗಾದ್ರೆ ಮದರಸಗಳಲ್ಲಿ ಏನ್ರಿ ಬೋಧನೆ ಮಾಡ್ತಾರೆ? ಅಲ್ಲಿ ಮಕ್ಳು ಕೂರಿಸ್ಕೊಂಡು ಅಲ್ಲೇನು ದೇಶ ಪ್ರೇಮ ಹೇಳ್ಕೊಡ್ತಾರಾ? ಅಲ್ಲೇನು ಕೈಯಲ್ಲಿ ಗುಲಾಬಿ ಕೊಟ್ಬಿಟ್ಟು ಪಾಠ ಮಾಡ್ತಾರಾ? ಮದರಸಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಏನ್ ಮಾತಾಡ್ತೀರಿ ನಟರಾಜ್ ಗೌಡ್ರೆ?